ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿರೋಧ ಪಕ್ಷದ ನಾಯಕರು ಆದ ಆರ್ ಅಶೋಕ್ ನೇತೃತ್ವದಲ್ಲಿ ಡಿಸೆಂಬರ್ 9ರಂದು ಸುವರ್ಣ ವಿಧಾನಸೌಧ ಮುಂದೆ ದೊಡ್ಡ ಹೋರಾಟ ಮಾಡಲು ತೀರ್ಮಾನಿಸಿದ್ದೀವಿ ಅಂತ ಬಿಜೆಪಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಕೋರ್ ಕಮಿಟಿ ಮಾಡಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದರು. ಹೋರಾಟದಲ್ಲಿ ಸುಮಾರು 20,000 ರೈತರು ಸೇರಲಿದ್ದಾರೆ. ಸರ್ಕಾರ ಕುರ್ಚಿ ಉಳಿಸಿಕೊಳ್ಳಲು ನಿರತರಾಗಿದ್ದಾರೆ. ಆದರೆ ರೈತರ ಸಮಸ್ಯೆ ಪರಿಹರಿಸಲು ಮುಂದಾಗ್ತಾ ಇಲ್ಲ. 5,000 ಕೋಟಿ ನೀರಾವರಿ ಯೋಜನೆಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ರು. ಆದರೆ ಆ ಯೋಜನೆಗಳಿಗೆ ಅನುದಾನ ತಡೆ ಹಿಡಿದಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ. ಪೊಲೀಸರು ನಮಗೆ ಎಲ್ಲಿ ಅನುಮತಿ ಕೊಡ್ತಾರೋ ಅಲ್ಲಿ ಪ್ರತಿಭಟನೆ ಮಾಡ್ತೇವೆ. ಕನಿಷ್ಠ 3 ಕಿಲೋಮೀಟರ್ ಪಾದಯಾತ್ರೆ ಮಾಡಲು ಚಿಂತನೆ ಮಾಡ್ತಾ ಇದ್ದೇವೆ. ನಾಯಕರು ಗ್ರಾಮ ವಾಸ್ತವ್ಯ ಮಾಡುವ ಬಗ್ಗೆ ಇನ್ನೂ ಅಂತಿಮವಾಗಿಲ್ಲ. ಆ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಬೆಳಗಾವಿ ನಗರದ ಕೋರ್ ಕಮಿಟಿ ಸಭೆಯಲ್ಲಿ ನಾವು ಇವತ್ತೊಂದೆಲ್ಲ ನಿರ್ಣಯಕ್ಕೆ ಬಂದಿದ್ದೀವಿ. ಸೊ ಅಂದರೆ ಇದೀಗ ಅವ್ರು ಹೇಳಿದಂಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು, ವಿರೋಧಿ ಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು, ಇವರ ನೇತೃತ್ವದಲ್ಲಿ ನಾವು ಅಂದರೆ 9ನೇ ತಾರೀಕು ಡಿಸೆಂಬರ್ 9ರಂದು ಇಲ್ಲಿ ಬೆಳಗಾವಲ್ಲಿ ಸುವರ್ಣಸೌಧದ ಮುಂಚೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡಬೇಕಂತೇಳಿ ಇವತ್ತೊಂದು ನಿರ್ಣಯ ತೊಗೊಂಡಿದ್ದೀವಿ. ಸೊ ಆ ಹೋರಾಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ರೈತರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರೆ ಮತ್ತು ಇಡೀ ರಾಜ್ಯದಿಂದ ನಮ್ಮ ಎಸ್ ಪಾಟೀಲ್ ನಡಳ್ಳಿ ಅವರಂದ್ರೆ ಅವ್ರ ಮುಖಾಂತರ ಹೊರಗಿಂದನೂ ರೈತರೆಲ್ಲ ಸುಮಾರು ಒಂದು 20,000 ಜನ ರೈತರನ್ನ ಸೇರಿಸಿ ಹೋರಾಟ ಮಾಡಬೇಕಂತೇಳಿ ನಾವು ಇವತ್ತೊಂದು ನಿರ್ಣಯ ಮಾಡಿದ್ದೀವಿ. ಆ ಪ್ರಕಾರ ಇಡೀ ಎಲ್ಲ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು, ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ರೈತರನ್ನು ಕರ್ಕೊಂಬರ್ತಾರೆ, ನಮ್ಮ ಕಾರ್ಯಕರ್ತರು ಬರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ನಾವೆಲ್ಲ ರೈತರಿಗಂದಿಗೆ ಹೇಳ್ದಂಗೆ ಸಾಕಷ್ಟು ತಾವೆಲ್ಲ ನೋಡ್ತಾ ಇದ್ದೀರಿ. ಸರ್ಕಾರ ತಮ್ಮಂದ್ರೆ ಕುರ್ಚಿ ಉಳಿಸ್ಕೊಳ್ಳಲ್ಲಿ ತಮ್ಮ ಟೈಮ್ ತೆಗಿತಾ ಇದ್ದಾರೆ. ಅಂದ್ರೆ ರೈತರ ಬಗ್ಗೆ ಇನ್ನೂ ಯಾವುದೋ ಅಂದರೆ ಇತರ ಕಡೆ ಗಮನ ಕೊಡ್ತಾಯಿಲ್ಲ. ಅದಕ್ಕೆ ಇದೊಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಮತ್ತು ಸಾರ್ವಜನಿಕ ಏನು ಸಾಧ್ಯ ಆದಷ್ಟು ಅವಕಾಶ ಕೊಡೋಕ್ಕಾಗ್ತೈತಿ, ಆ ಅವಕಾಶದ ಮುಖಾಂತರ ಹೋರಾಟ ಮಾಡ್ತೀವಿ. ಇದರ ಜೊತೆಗೆ ಇನ್ನೊಂದು ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮೆಯವರು ಇದ್ದಾಗ ಸುಮಾರು ಇಲ್ಲೇ ಒಂದು ಕ್ಯಾಬಿನೆಟ್ ಮಾಡಿ 5,000 ಕೋಟಿ ನೀರಾವರಿ ಯೋಜನೆ ಪ್ರಾರಂಭ ಮಾಡಿದ್ರು. ಅವರು ಅನುಮೋದನೆ ಕೊಟ್ಟಿದ್ದರು. ಅದರೊಳಗೆ ನಮ್ಮ ಕ್ಷೇತ್ರ ಇತ್ತು, ಚಿಕ್ಕೋಡಿ ಇತ್ತು, ಕಿತ್ತೂರಿತ್ತು. ಇನ್ನೂ ಆ ಕೆಲಸಗಳ ಪ್ರಗತಿಯಾಗಿ ಅಂದರೆ ಸ್ಪೀಡಾಗಿ ಆಗ್ತಾಯಿಲ್ಲ, ಅದಕ್ಕೆ ಅನುದಾನ ಬರ್ತಾಯಿಲ್ಲ. ಇಂಥ ಅನೇಕ ವಿಚಾರನ ಇಟ್ಕೊಂಡು ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಅಂದ್ರೆ ನಮ್ಮ ಹಾಲಿಗೆ ಪ್ರೋತ್ಸಾಹಧನ ಬರ್ತೈತೆ 5 ರೂಪಾಯಿ, ಅದು ಸುಮಾರು ಒಂದು 600 ಕೋಟಿ ಇನ್ನೂ ರೈತರಿಗೆ ದುಡ್ಡು ಕೊಡಬೇಕಾದ್ರೆ. ಇಂಥ ಭಾಳ ಅನೇಕ ವಿಚಾರನ ಇಟ್ಕೊಂಡು ನಾವು ರೈತರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರು, ಆರ್ ಅಶೋಕ್ ಅವ್ರ ನೇತೃತ್ವ ಇಡೀ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು, ಬೆಳಗಾವಿ ಜಿಲ್ಲೆ ಎಲ್ಲ ಪ್ರಮುಖರ ಮುಖಂಡರೆಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದರೆ ಸರ್ಕಾರ ಅಂದರೆ ಗಮನಕ್ಕೆ ತಂದು ರೈತರಿಗೆ ಎಷ್ಟು ಸಾಧ್ಯ ಆಗ್ತದೆ ಪರಿಹಾರ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಮುಖಾಂತರ ಮಾಡ್ತೀವಿ ಅಂತೇಳಿ ಇವತ್ತೆಲ್ಲ ನಿರ್ಣಯ ಮಾಡಿದ್ರೆ. ಇನ್ನು ಮುಂದಿನ ವಿಚಾರನ ಮಾನ್ಯ ರಾಜು ಅವ್ರು ಮಾತಾಡ್ತಾರೆ. ಈಗಂದ್ರೆ ಸಮಾವೇಶ ಅಂತಲ್ಲ ರೀ, ನಾವು 3 ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಈಗ ಅಂದ್ರೆ ಪೊಲೀಸರು ಎಲ್ಲಿದ್ದ ಪರ್ಮಿಷನ್ ನಮ್ಗೆ ಕೊಡ್ತಾರೋ. ಯಾಕಂದ್ರೆ ನ್ಯಾಷನಲ್ ಹೈವೇ ಮೇಲೆ ಹೋಗಬೇಡ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. 3 ಜಾಗ ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಪರ್ಮಿಷನ್ ಕೇಳ್ತಾರೆ. ಎಲ್ಲಿದೆ ಒಂದು ಕಡೆ ಕೊಡ್ತಾರಲ್ಲ, ನಿಮಗೆ 2 ದಿನ ಮುಂಚೆನೇ ಹೇಳ್ತೀವಿ. ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ರೀ. ಪಾದಯಾತ್ರೆ ಮಾಡ್ಬೇಕಂತಿದೆ. ನಮ್ಗೆ ಕನಿಷ್ಠ 3 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇಟ್ಕೊಂಡಿವಿ. ಸೊ ಪೊಲೀಸರಿಗೆ ನಾವು ಪರ್ಮಿಷನ್ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಜಿಲ್ಲೆ ವಕೀಲರೆಲ್ಲ ಮಾತಾಡಿ ಪರ್ಮಿಷನ್ ಕೇಳ್ತೀವಿ. ಯಾವ ಥರ ಪರ್ಮಿಷನ್ ಅಂದರೆ ನಾವು ಅಂದರೆ ಲಾ ಆ್ಯಂಡ್ ಆರ್ಡರ್ಗೂ ಪ್ರಾಬ್ಲಮ್ ಆಗಿರಬಾರ್ದು. ಆ ದೃಷ್ಟಿಯಿಂದ ನಾವು ಹೋರಾಟ ಅಂದ್ರೆ 3 ಕಿಲೋಮೀಟ್ರ್ ಅಂತ ಮಾಡ್ಬೇಕಂತ ಮಾಡಿದ್ದೀವಿ. ಇಲ್ಲ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ನಮಗೂ ಕನ್ಫರ್ಮೇಷನ್ ಇಲ್ಲ. ಇಲ್ಲಿ ಬಂದ ನಂತರ ನೋಡೋಣ ಅವ್ರು ಮಾಡ್ತಾರಲ್ಲ ಗೊತ್ತಿಲ್ಲ ರೀ. ಮಾಡಿದರೆ ಒಳ್ಳೆಯದು, ಇಲ್ಲಾಂದ್ರೆ ಮುಂದಿನ ದಿನಮಾನದಾಗ ಮಾಡ್ತಾರಲ್ಲ. ಅಲ್ಲಲ್ಲ, ಆ ಬಗ್ಗೆ ಚರ್ಚೆ ನಮ್ಮ ಮುಂದೆ ಆಗಿಲ್ಲ ರೀ. ಹಾಂ, ಈಗ ನೋಡಿ ದೊಡ್ಡ ಹೋರಾಟ ಆದಾಗ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಆ ಹೋರಾಟದಾಗ ಹೋಗಿ ಭಾಗವಹಿಸಿ ಅವ್ರ ಜೊತೆಗೆ ಒಂದಿನ ಅಲ್ಲೇ ಎದ್ದು ಅವರು ಸಾಕಷ್ಟು ಅದ್ರ ಸ್ಪಂದಿಸಿದ್ದಾರೆ. ಅವ್ರೆ ಯಾಕಂದ್ರೆ ಹೋಗಿದ್ದಾರೆ ಅವ್ರು, ಯಾಕಂದ್ರೆ ರಾಜ್ಯ ಅಧ್ಯಕ್ಷರು ಹೋಗಿಸಿ ಎಲ್ಲ ಸ್ಪಂದಿಸಿದಾರು. ಆ ಪ್ರಕಾರ ಸರ್ಕಾರ ಮ್ಯಾಗ ಒತ್ತಾಯ ಹಾಕಿದಾರು. ನಾವು ಭಾರತೀಯ ಹೋಗಿಲ್ಲ ಅಂತಲ್ಲ, ನಮ್ಮ ವಿಜೇಂದ್ರ 2 ದಿವಸ ಅಲ್ಲೇ ಇದ್ದರು. ಅವ್ರ ಹುಟ್ಟಹಬ್ಬನ ಅಲ್ಲೇ ಆಚರಣೆ ಮಾಡ್ಕೊಂಡಾರಲ್ಲ ರೀ. ಇಲ್ಲ, ನಾನು ಪಿ ರಾಜು ಅವರಿದ್ದರು, ಕಡಾಣಿ ಅವರಿದ್ದರು, ಎಲ್ಲರೂ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಬಂದಿದ್ದರು. ಪಿ ರಾಜು ಅಲ್ಲ, ಯಾರು ಶುಗರ್ ಫ್ಯಾಕ್ಟ್ರಿ ಅವ್ರು ಇದ್ರು ಎಲ್ಲರೂ.
ಅದನ್ನ ಈ ಕಡೆನೇ ಕೊಡ್ತೀವಿ. ಸರ್, ಈಗ ಪ್ರೋತ್ಸಾಹಧನ ಹೇಳಿದ್ರಿ, ಎಷ್ಟು ಬಾಕಿ ಇದೆ ಸರ್? ಡೈರಿ ಹಾಲಿಂದ 620 ಕೋಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.